ಅಮ್ಮನ ಪ್ರೀತಿಗೆ ಸರಿಸಾಟಿ ಎಂಬುದೇ ಇಲ್ಲ. ತನ್ನ ಮಗುವಿಗಾಗಿ ತನ್ನಿಡೀ ಬದುಕನ್ನೇ ಮುಡಿಪಾಗಿಡುವವಳು ತಾಯಿ. ಆ ತಾಯಿ ಪ್ರೀತಿಯನ್ನು ಹೊಮ್ಮಿಸುವ ಕಿರುನಾಟಕದೊಂದಿಗೆ ಇದೀಗ ನಿಮ್ಮ ಮುಂದೆ 10ನೇ ತರಗತಿಯ ವಿದ್ಯಾರ್ಥಿಗಳು. ಹಲೋ ಹಲೋ, ಯಾರು? ನಾವು ರುದ್ರಾಶ್ರಮದಿಂದ ಫೋನ್ ಮಾಡಿರೋದು. ನಿಮ್ಮ ತಾಯಿ ಸೀತಮ್ಮನಲ್ಲಿ ಬಿಟ್ಟು 6 ತಿಂಗಳಾದ್ರು ಅವ್ರು ನೋಡಕ್ ಒಮ್ಮೆಯೂ ಬಂದಿಲ್ಲ, ಫೋನು ಮಾಡಿಲ್ಲ, ಹಾಗೆ ಫೀಸು ಕಟ್ಟಿಲ್ಲ. ನಾನು ತುಂಬಾ ಬಿಸಿ ರೀ, ಅಲ್ಲಿ ಬಂದು ಫೀಸ್ ಕೊಟ್ಟೋಕ್ ನಮ್ಗೆ ಟೈಮ್ ಅಲ್ಲಿ ಸಿಗ್ಬೇಕು. ಅದಕ್ಕಲ್ರಿ ನಾವು ಫೋನ್ ಮಾಡಿರೋದು. ನಿಮ್ ತಾಯಿಗೆ 1 ವಾರದಿಂದ ಆರಾಮಿಲ್ಲದೆ 3 ದಿನಗಳಿಂದ ತೀರ್ಕೊಂಡ್ಬಿಟ್ರು. ಆ ವಿಷಯ ನಿಮ್ಗೆ ತಿಳಿಸ್ಬೇಕಂದ್ರೆ ಎಷ್ಟು ಸರಿ ಫೋನ್ ಮಾಡಿ ನೀವು ಫೋನ್ ರಿಸೀವೇ ಮಾಡಿಲ್ಲ. ನಿಮ್ ತಾಯಿ ಸಾಯುವಾಗ ಟೇಲರಿಂಗ್ ಮಾಡಿ ಕೂಡಿಟ್ಟ ಹಣವನ್ನು ನಿಮ್ಗೆ ಕೊಡ್ಬೇಕಂದಿದ್ರು. ಅದಕ್ಕೆ ರೀ ನಾವು ಫೋನ್ ಮಾಡಿದ್ದು. ಅಯ್ಯೋ ದೇವ್ರಿ, ನಮ್ ತಾಯಿ ತೀರೋದ್ರ. ಕೊನೆ ಗಳಿಗೆಯಲ್ಲಿ ನಮ್ ತಾಯಿ ಮುಖ ನೋಡೋ ಭಾಗ್ಯನೂ ನನಗ್ ಸಿಗ್ಲಿಲ್ಲ ಅಲ್ವಾ? ನಾನು ಎಂತ ಪಾಪಿ. ನಾನಲ್ಲಿ ಬಂದು ಫೀಸ್ ಕಟ್ತೀನಿ. ನಮ್ ತಾಯಿ ಟೇಲರಿಂಗ್ ಮಾಡಿ ಕೂಡಿಟ್ಟಿರೋ ಹಣನ ನೀವು ಆಶ್ರಮದ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳಿ. ಸರಿ ಆಯ್ತು. ನಿಮ್ಗೇನಾಯ್ತಾ ಲಕ್ಷ್ಮಮ್ಮ? ಸುಮ್ನೆ ಕುತ್ಕೊಂಡಿದ್ಯಾ? ಯಾಕೋ ದಾರಿಗಳೇ ಕಾಯ್ತರವಾಗಿದೆ? ಹಾಗೇನಿಲ್ಲ ಶಾರದಮ್ಮ, ಯಾಕೋ ಮನ್ಸೇ ಸರಿ ಇಲ್ಲ. ಯಾಕೆ? ಮನೆ ನೆನ್ಪಾಯ್ತಾ? ಇವತ್ ಯಾಕೋ ಏನೋ ನನ್ ಮಗ ಸತೀಶ ನನ್ಗೆ ತುಂಬಾ ನೆನ್ಪಾಗ್ತಿದ್ದಾನೆ. ಯಾವ್ದಕ್ಕೂ ಒಂದ್ ಫೋನ್ ಮಾಡ್ತೀನಿ, 1 ತಿಂಗಳಾದ್ಮೇಲೆ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಸರಿ, ಏನ್ ಮಾಡ್ಲಿ? ಫೋನ್ ಮಾಡಿ ನೋಡ್ತೀನಿ. ಸರಿ. ಹಲೋ, ಏನಪ್ಪ ಮಗ ಸತೀಶ, ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನ್ ತುಂಬಾ ಬ್ಯುಸಿ ಇದ್ದೀನಿ. ಮತ್ತೆ ಮತ್ತೆ ನನ್ನ ಕರ್ಕೊಂಡು ಹೋಗೋಕ್ ಬರ್ತೀನಿ ಅಂತ ಹೇಳಿದ್ದೆ, ಯಾವಾಗ ಬರ್ತೀಯಪ್ಪ? ಸರಿ ಆಯ್ತಮ್ಮ, 10 ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಈಗ ಫೋನ್ ಇಡು. ಬೇಜಾರಾಗ್ಬೇಡ ಬಿಡು ಲಕ್ಷ್ಮಮ್ಮ. ಎಲ್ಲ ಮಕ್ಕಳು ಹೀಗೆ ಚಿಕ್ಕವರಿದ್ದಾಗ ಅಮ್ಮ ಅಮ್ಮ ಅಂತ ಹಿಂದಿಂದ ಓಡಾಡ್ತಿರ್ತಾರೆ. ಅದೇ ದೊಡ್ಡವರಾದ್ಮೇಲೆ ಹೆತ್ತವರನ್ನ ಕಣ್ಣೆತ್ತಿ ಸಹ ನೋಡಲ್ಲ. ಹಾ ಲಕ್ಷ್ಮಮ್ಮ, ನೋಡು ಸೀತಮ್ಮನ ಮಗ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ತೀರ್ಕೊಂಡೇ ಬಿಟ್ಲು. ಆದ್ರೂ ಮಗ ಬರ್ಲೇ ಇಲ್ಲ. ಸಾಕು ಸಾಕು ನಿಲ್ಸಿ. ನನ್ ಮಗ ಸತೀಶ ಏನು ಅಂತವನಲ್ಲ. ಅವನು ತುಂಬಾ ಬಿಸಿ ಅಂತೆ, ಅವನಿಗೆ ತುಂಬಾ ಕೆಲ್ಸ ಇದೆಯಂತೆ. ಫೋನ್ ಮಾಡಿದಾಗ ಹೇಗಿದ್ಯಮ್ಮ ಅಂತ ಕೇಳ್ದ. ನೋಡ್ತಾ ಇರಿ, ಅವನು ಬಂದೇ ಬರ್ತಾನೆ. ನನ್ನ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತಾನೆ. ಇದೆಲ್ಲ ನಿನ್ ಭ್ರಮೆ. ಎಲ್ಲ ಹೆತ್ತರು ಪ್ರಾರಂಭದಲ್ಲಿ ಹೀಗೇನೆ ಹೇಳೋದು. ಇರ್ಲಿ ಬಿಡು, ನಿನ್ ಕರ್ಮ. ಆ ದೇವ್ರೇ ನಿನ್ನ ಕಾಪಾಡ್ಬೇಕು. ಅಮ್ಮ ತಗೊಳ್ಳಿ, ಹಣ್ಣಲ್ಲಿ ಹೋಗ್ತೀನಿ. ಫೋನ್ ಮಾಡ್ತೀನಿ ಅಂದ್ರೂ ಫೋನೇ ಮಾಡಿಲ್ಲ. ನಾನೇ ಮಾಡಿ ನೋಡ್ತೀನಿ. ಹಲೋ
ಮಗ ಸತೀಶ 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದನು, ಫೋನೇ ಮಾಡಿಲ್ಲ. ಎಲ್ಲಪ್ಪ ಇದೆಯಾ? ಎಷ್ಟ್ ಸರಿ ಅಂತ ಹೇಳೋದಮ್ಮ ನಿಂಗೆ? ನಾನಿಲ್ಲಿ ಎಷ್ಟ್ ಬ್ಯುಸಿ ಅಂತ ಗೊತ್ತಾ ನಿಂಗೆ? ನಿಂಗೋ ಹೊತ್ತು ಗೊತ್ತು ಒಂದು ಇಲ್ಲ. ಯಾಕ್ ಪದೇ ಪದೇ ಫೋನ್ ಮಾಡಿ ನನ್ ತಲೆ ತಿಂತೀಯಾ? ಸರಿ ಇಡಮ್ಮ ಫೋನು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಟ್ಟೆ ಮಾಡಿ ಒಳಗೊಳಗೆ ಕೊರೆಯುವವಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಟ್ಟೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಸಮಾಧಾನ ಮಾಡ್ಕೋ ಲಕ್ಷ್ಮಮ್ಮ. ಅಂದಾಗೆ ನೀನಿಲ್ ಬರೋ ಕಾರಣ ಏನು? ಅಯ್ಯೋ, ಅದನ್ನೇನಂತ ಕೇಳ್ತೀಯ ಸರ್ಸಕ್ಕ? ಅದೊಂದ್ ದೊಡ್ಡ ಕತೆ, ಹೇಳ್ತೀನಿ ಕೇಳು. ಸರಿ ಹೇಳು. ಅಮ್ಮ ಅಮ್ಮ ಹೇಳಪ್ಪ. ಅಮ್ಮ, ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತಮ್ಮ. ಅದೇನಂತ ಹೇಳು. ಅಮ್ಮ, ಮತ್ತೆ ನಿಂಗೆ ಗೊತ್ತಲ್ವಾ ಅಮ್ಮ, ಈ ಸಿಟಿ ಜೀವನ ನಡೆಸೋದು ಎಷ್ಟ್ ಕಷ್ಟ ಅಂತ. ಮಗನ್ನ ಬೇರೆ ಒಳ್ಳೆ ಸ್ಕೂಲ್ ಸೇರ್ಸಿದ್ದೀನಿ. ಮಗನ್ ಫೀಸು, ಮನೆ ಖರ್ಚು ಎಲ್ಲಾ ನನ್ ಒಬ್ಬಂದೇ ಸಂಬಳದಲ್ಲಿ ನಿಭಾಯಿಸೋದು ಕಷ್ಟ ಆಗುತ್ತಮ್ಮ. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಪ್ಪ? ಅದಕ್ಕೆ ನಿನ್ನ ಸ್ವಲ್ಪ ದಿವಸ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಅಂತ ನಾನು ನನ್ನ ಹೆಂಡತಿ ತೀರ್ಮಾನ ಮಾಡಿದೀವಮ್ಮ. ಮಗ, ನಾನು ಇಲ್ಲೇ ಒಂದ್ ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಪ್ಪ. ದಯವಿಟ್ಟು ನನ್ನನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ ಕಣಪ್ಪ. ನಿನಗ್ ಸ್ವಲ್ಪನೂ ತೊಂದ್ರೆ ಮಾಡಲ್ಲ. ಒಂದ್ ಸ್ವಲ್ಪ ದಿವಸ ಅಮ್ಮ, ನನ್ನ ಅರ್ಥ ಮಾಡ್ಕೊ. 1 ತಿಂಗಳಾದ್ಮೇಲೆ ನಾನೇ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತಮ್ಮ, ಈಗ ರೆಡಿ ಆಗು, ನಾನು ನಿನ್ ಜೊತೆ ಬರ್ತೀನಿ. ಕೊನೆಗಾಲದಲ್ಲಿ ನಮ್ನ ಚೆನ್ನಾಗ್ ನೋಡ್ಕೊಂತಾರೆ ಅನ್ಕೊಂಡ್ರೆ ಇವ್ರು ಇರ್ಲಿ ಬಿಡು. ಬನ್ನಿ ಊಟಕ್ಕೆ ಹೋಗೋಣ. ದೀಪಾ, ದೀಪಾ, ಎಲ್ಲಾರು ಎಲ್ಲ ಹೋಗಿದ್ದೀರಾ? ಯಾರಾದ್ರೂ ಬಂದ್ ಸ್ವಲ್ಪ ನೀರ್ ಕೊಡ್ಬಾರ್ದಾ? ರಾಹುಲ್, ರಾಹುಲ್, ನಿಮ್ ಡ್ಯಾಡಿಗೆ ನೀರಂತೆ, ಒಂಚೂರ್ ನೀರ್ ತಂದು ಕೊಡು ಪುಟ್ಟ. ಅಮ್ಮ, ನಾನಿಲ್ಲಿ ಕೇರ್ ಮಾಡ್ತಿದ್ದೀನಿ, ನೀನೇ ಕೊಡಮ್ಮ. ಅಪ್ಪನ್ಗೆ ತಗೊಳಕಾಗಲ್ವಾ? ಏ ರಾಹುಲ್, ಅಪ್ಪ ಅಮ್ಮ ಹೇಳೋ ಮಾತು ಕೇಳಕ್ಕಾಗಲ್ವೇನೋ ನಿಂಗೆ? ಇದೇನಾ ನೀನ್ ಅಪ್ಪ ಅಮ್ಮನಿಗೆ ಕೊಡೋ ಬೆಲೆ? ಮುಂದೆ ದೊಡ್ಡವನಾದ್ಮೇಲೆ ನಮ್ಮನ್ನ ನೋಡ್ಕೊಳ್ತೀಯೋ ಇಲ್ವೋ? ಅಪ್ಪ, ನೀನೇನ್ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿದ್ಯಾ? ಅಜ್ಜಿನ ನೀನ ಚೆನ್ನಾಗಿ ನೋಡ್ಕೊಂಡಿದ್ಯಾ? ಪಾಪ ಅಜ್ಜಿ ಇಲ್ಲೇ ಮನೇಲಿ ಒಂದ್ ಮೂಲೆಯಲ್ಲಿ ಗಂಜಿನೋ ನೀರೋ ಕುಟ್ಕೊಂಡಿರ್ತೀನಿ ಅಂತ ಅಂದ್ರೂ ಕೇಳಲಿಲ್ಲ. ಅವಳನ್ನ ಆಶ್ರಮಕ್ಕೆ ಕಳ್ಸಿದೆ, ಅದ್ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ನನ್ ತಾಯಿ ಇದ್ದಿದ್ರೆ ತಿಂಡಿ ಮಾಡ್ಯಾ, ನೀರ್ ಕುಡ್ದ್ಯಾ ಅಂತ ಎಲ್ಲ ಕೇಳೋರು. ಆದ್ರೆ ಈಗ ಇಲ್ಲ. ಅಮ್ಮ, ನಾನು ಪಾಪಿ, ನಿಂಗೆ ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ ಅಮ್ಮ. ನನ್ನಂತ ಕೆಟ್ಟ ಮಗ ಯಾವ ತಾಯಿಗೂ ಹುಟ್ಟಬಾರ್ದು. ಇಲ್ಲ ಇಲ್ಲ ಅಮ್ಮ, ನಾನೀಗ್ಲೇ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನನ್ನಿ ಜನುಮ ನಿನ್ನ ವರದಾನವಮ್ಮ.
ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ, ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ. ಅಮ್ಮ ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಿನ್ನ ಅರಿಯದೆ ಹೋದೆ ಅಮ್ಮ. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಮಗನೇ, ನಿನ್ ಕೈಗೇನಾಯ್ತು? ಏನ್ ಮಾಡ್ಕೊಂಡೆ? ಏನಿಲ್ಲ ಅಮ್ಮ, ಬನ್ನಿ ಮೊದ್ಲು ಮನೆಗೆ ಹೋಗೋಣ. ಸರಿ ಶಾರದಮ್ಮ, ನಾನ್ ಬರ್ತೀನಿ. ಸರಿ ಲಕ್ಷ್ಮಮ್ಮ, ಅಂತೂ ನೀನ್ ಹೇಳ್ದಂಗೆ ನಿನ್ ಮಗ ನಿನ್ನ ಕರ್ಕೊಂಡು ಹೋಗಕ್ ಬಂದೇ ಬಿಟ್ಟ. ಅಂತೂ ಅವನಿಗೆ ತಾಯಿ ಬೆಲೆ ಏನಂತ ಅರ್ಥ ಆಯ್ತು. ಸರಿ, ಇಂದಾದ್ರೂ ನಿಮ್ಗಾಗಿರು, ಹೋಗ್ಬಿಟ್ ಬಾ. ತಾಯಿ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾದದ್ದು. ನಿಮ್ಮನ್ನು ಹೆತ್ತು ಹೊತ್ತು ಪೋಷಿಸುವ ತಂದೆ ತಾಯಿಯರನ್ನು ಎಂದೂ ಕಡೆಗಣಿಸಬೇಡಿ. ಅವರನ್ನು ಪ್ರೀತಿಸಿ ಅವರ ಕೊನೆಗಾಲದಲ್ಲಿ ಆಸರೆಯಾಗಿರಿ. ಧನ್ಯವಾದಗಳು.